ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ರಿಪ್ ಹೊಟ್ಟಿದ್ದೀವಿ, 3 ಜನ 3 ದಿನ ಕೇರಳಕ್ಕೆ. ಓಕೆ, ಲೆಟ್ಸ್ ಗೋ. ಇಲ್ಲಿ ನೋಡಿ ಗೈಸ್, ರಿಚ್ ಗೈ ಅವ್ರ ನಮ್ಮ ಗ್ರೂಪ್ ಅಲ್ಲಿ ಬಂದ್ಬಿಡುತ್ತೆ. ಬೇಡ ಅಂಕಲ್ ಏನಂದ, ನಾರ್ಮಲ್ ಬಸ್ ಬರ್ರ 30 ರೂಪಾಯಿ ಅಂದ. ಇಷ್ಟು ರಿಚ್ ಆಗಿ ನೋಡಿ, ನಾರ್ಮಲ್ ಬಸ್ 30 ರೂಪಾಯಿ ನೋಡ್ರಿ ಗೈಸ್. ಇವನಿಂದಾನೆ ಲೇಟ್ ಆಗ್ತಿರೋದು, ಅವನಿಂದಾನೆ ಇವರಿಬ್ರಿಂದಾನು ನಾನು ಲೇಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು SMETಯಿಂದ ಟ್ರಿವೆಂಡ್ರಮ್ಗೆ ಡೈರೆಕ್ಟ್ ಟ್ರೈನ್ ಇತ್ತು 7:30ಗೆ. ಸೊ ನಾವು ಬೇಗ ಹೋಗೋಣ ಅಂತ ಹಾಫ್ ಆನ್ ಅವರ್ ಮುಂಚೆನೇ ರೀಚ್ ಆಗಿದ್ವಿ. ನಾವು ಬುಕ್ ಮಾಡಿರಲಿಲ್ಲ. ಸೊ SMETಯಿಂದನೇ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಬೇಗ ಜನರಲಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವನಿಗೆ ಟ್ರೈನ್ ನೋಡಕ್ ಗೊತ್ತಾಯಿಲ್ಲ. ಫೈನಲಿ ನಮ್ಮ ಟ್ರೈನ್ ಸಿಕ್ತು. ಆದರೆ ಒಂದು ಫಾರ್ಮ್ ಮೂಮೆಂಟ್ ಆಯಿತು. ಏನು ಗೊತ್ತಾ, ಒಂದು ಜನರಲ್ ಇಲ್ಲ, ಒಂದು ಸ್ಲೀಪರ್ ಇಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಇದೆ. ಇದರಲ್ಲಿ ಇಲ್ಲಿವರೆಗೂ ಬಂದಿರೋದೆಲ್ಲ ವೇಸ್ಟ್ ಆಗುತ್ತೆ. ಗೈಸ್, ನಾವು ಹೋಗೋ ಟ್ರೈನ್ ಸ್ಟಾರ್ಟ್ ಆಯ್ತು, ಆದ್ರೆ ನಾವು ಹೋಗ್ತಾ ಇಲ್ಲ. ನಮ್ದೆಲ್ಲ ಪ್ಲಾನ್ ಹಾಳಾಗೋಯ್ತು ನೋಡಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಪಕ್ಕ ಅದಂತೂ, ಬಟ್ ಒಟ್ನಲ್ಲಿ ಕೇರಳಕ್ಕೆ ಹೋಗಿ ಸೇರ್ತೀವಿ. ಹೋಗೋದ್ ಮಾತ್ರ ಪಕ್ಕ ಗೈಸ್, ಹೋಗೋದ್ ಮಾತ್ರ ಪಕ್ಕ. ಅಲ್ಲಿ ಹೋಯ್ತವ್ ನೋಡಿ, ಎಲ್ಲ ಹಾಳು ಮಾಡ್ಕೊಂಡು. ಅದಕ್ಕಾಯ್ತಾ ಎಲ್ಲ ಹಾಳು ಮಾಡಿ ಸ್ಕ್ರೀನಾಗ ಹೋಯ್ತವ್ನಿ. ಸ್ಟೈಲಾಗಿ ಹುಡುಗಿರ್ ತರ ಹೋಗ್ತಾ ಇದ್ದಾನೆ ನೋಡಿ ಗೈಸ್. ನೋಡಿ, ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಗೆ ಬೈತವನೆ ನೋಡಿ. ಮಾಡಿದ್ದೆಲ್ಲ ಹಾಕೋದು ಆರ್ಗನೈಸ್ ಮಾಡ್ಲಿ ನೋಡಿ. ನಾಚಿಕೆಯಿಂದ ಮಕ್ಕ ಮುಚ್ಕೊಂತವನೆ. ಹೋಗಿರಿ ಮಕ್ಕಿದ್ದವ್ರಿಗೆಲ್ಲ. ಎಲ್ಲದ್ರಲ್ಲೂ ಇಲ್ಲಿ ಒಬ್ಬ ಫ್ರೆಂಡ್ ಎಲ್ಲ ಹಾಳು ಮಾಡೋನೊಬ್ಬ ಒಬ್ಬ ಇರ್ತಾನೆ, ನಿಮ್ದ್ರಲ್ಲೂ ಇರ್ತಾನೆ ನೋಡಿ. ಇವನು ಒಬ್ಬ ಅದ್ರಲ್ಲಿ ರಿಚ್ ಕಿಡ್ ನೋಡಿ. ಹೆಂಗ್ ರೆಡಿ ಆಗವನೆ ಅದ್ರ ಟ್ರೈನ್ ನೋಡ್ಕೊಂಡಿಲ್ಲ ಅಷ್ಟೇ ಗೈಸ್. ನೋಡಿ ಟೈಮ್ ಎಷ್ಟಾಯ್ತು. ಕ್ಯಾಲೋರೀಸ್ ಆಫ್ ಬರ್ನ್ಡ್. ಟ್ರೈನ್ 6:30 ಆಯ್ತು. ಇಷ್ಟಕ್ಕಿಂತ ಒಂದು ಟ್ರೈನ್ ಇದೆ ಅಂತ ಗೊತ್ತಾಯ್ತು 8:30ಗೆ. ಸೊ ನಾವು ಇನ್ನೂ 7:30 ಆಗಿರೋದ್ರಿಂದ 1 ಅವರ್ಗೆ ಬಸ್ಸಲ್ಲಿ ಹೋಗೋಣ ಅಂತ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಅಮ್ಮಕುಡುಮುಖದ ಅಮ್ಮ ಸಿಕ್ಕಿದ್ದ. ಅವನು ಕಂಡಕ್ಟರ್ ಹತ್ರ ಜಗಳ ಆಡ್ತಿದ್ದ. ಬಸ್ಸಲ್ಲಿ ನಮ್ಮನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗೋದು ರಿಚ್ ಕಿಡ್. ಟ್ರೈನ್ ಎಗರ್ಸೋ ಪೂರ್ ಕಿಡ್ ಇವನು ನೋಡಿ. ಬಸ್ಸು ಸೊ ಟ್ರಾಫಿಕ್ಕಿಂದ ನಾವು ಹೋಗ್ಬೇಕಾಗಿರೋ ಟ್ರೈನ್ ಕೂಡ ಮಿಸ್ ಆಗೋಯ್ತು. ಸೊ ಮೆಜೆಸ್ಟಿಕ್ಕಲ್ಲಿ ಇಳಿದು ಬಸ್ಗೆ ಹೋಗೋಣ ಅಂತ ಬಸ್ ಹುಡ್ಕಿದ್ವಿ. ಸೊ ಆಗ ಸಿಕ್ಕಿದ್ರು ಆಟೋ ಅಣ್ಣ ನಮಗೆ ನಾಮ ಹಾಕೋಕ್ಕೆ. ಅವ್ರಿಗೆ ಗೊತ್ತಿರೋ ಟ್ರಾವೆಲ್ ಏಜೆನ್ಸಿಗೆ ಕರ್ಕೊಂಡು ಹೋದ್ರು. ಬಸ್ಸೇನೋ ಫೈನಲಿ ಸಿಕ್ತು. ಸೊ ಅಲ್ಲೇ ಬುಕ್ ಮಾಡ್ಕೊಂಡು ಹೊರಟ್ವಿ. 12 ಅವರ್ಸ್ ಜರ್ನಿ ಆಗಿರೋದ್ರಿಂದ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡಕ್ಕೆ ಬಂದ್ವಿ. ಇಷ್ಟರಲ್ಲಿ ಇನ್ನೊಂದು ಟ್ವಿಸ್ಟ್ ಆಯಿತು. ನಾವು ಬುಕ್ ಮಾಡಿರೋ ಬಸ್ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಕಾಲ್ ಬಂತು. ಸೊ ಡೈರೆಕ್ಟ್ ಬಸ್ ಯಾವುದೂ ಇಲ್ದಿರೋದ್ರಿಂದ ಕೊಯಂಬತ್ತೂರ್ಗೆ ಟಿಕೆಟ್ ಬುಕ್ ಮಾಡಿದ್ವಿ. ಟೈಮ್ ವೇಸ್ಟ್, ಇವಾಗ ದುಡ್ಡು ವೇಸ್ಟ್. ಹೋಗ್ತಾ ಇದೀವಿ ನೋಡಿ. ಸೊ ಫೈನಲಿ ಬಸ್ ಬಂತು. ಬಸ್ ಮಾತ್ರ ಹೊರ್ತಿತ್ತು ಗೈಸ್, ಚೆನ್ನಾಗಿತ್ತು ಬಸ್ ಮಾತ್ರ. ಸರ್ಕಸ್ ಇವಾಗ ಮತ್ತೆ 9 ಅವರ್ ಹೋಗ್ಬೇಕು ಜರ್ನಿ ಅಲ್ಲಿಂದ ಅಲ್ಲಿಗೆ. ಕಾರಣ ಯಾರು ಗೊತ್ತಾ ಗೈಸ್? ಇಲ್ಲಿ ನೋಡಿ, ಇದೆ ನೋಡಿ ಪಕ್ಕ. ನಾನಂತೂ ಅಲ್ಲ 30 ರೂಪಾಯಿ ತಕ್ಷಣ ಟಿಪ್ಸ್ ಕೊಡೋ ಥರ ಕೊಡೋಣ ಅಂತ ಹೋಗಿ ಅದ್ರಲ್ಲಿ ಇವನು ಒಬ್ಬ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಡ್ವೆಂಚರ್. ಅವನು ಕೇರಳದಿಂದ ಎಲ್ಲಿಗೆ ಹೋಗ್ಬೇಕು ಟ್ರಿಪ್ ಅಂತ ಅವ್ನು ಗೊತ್ತಿತ್ತು, ಆದರೆ ಬೆಂಗಳೂರಿಂದ ಕೇರಳಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ನಾನೆಲ್ಲ 69 ಆಯ್ತು ಗೈಸ್. ಸೊ ಒಂದು 6 ಅವರ್ಸು ಲೇಟಾಗಿ ಹೋಗ್ಬೋದು ಅಷ್ಟೇ. ಬಟ್ ಎಲ್ಲ ಪ್ಲೇಸಸ್ ಕವರ್ ಮಾಡ್ತೀವಿ, ಇದಂತೂ ಪಕ್ಕ. ಟ್ರೈ ಅಲ್ಲ ಮಾಡಿ ನಿಮಗೂ ತೋರಿಸ್ತೀವಿ. ಟ್ರೈ ಮಾಡ್ತೀವಿ, ಆದರೆ ತೋರಿಸ್ತೀವಿ. ಇಲ್ಲ ಕಾಲೇಜ್ ಕಂತೀವೋ ಏನೋ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಡ್ವೆಂಚರ್. ಅವನು ಕೇರಳದಿಂದ ಎಲ್ಲಿಗೆ ಹೋಗ್ಬೇಕು ಟ್ರಿಪ್ ಅಂತ ಅವ್ನು ಗೊತ್ತಿತ್ತು, ಆದರೆ ಬೆಂಗಳೂರಿಂದ ಕೇರಳಗೆ ಫೈನಲಿ ಕೊಯಂಬತ್ತೂರಿಗೆ ಬಂದು ಇದೇನೋ ಬಂದಿದ್ದು ಬಸ್ಸು. ಸೊ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಮತ್ತೆ ತಿರುವನಂತಪುರಂ ಕಡೆ ಹೊರಡಬೇಕು. ಇಲ್ಲಿಂದ ದೊಡ್ಡ ಟಾಸ್ಕ್ ಅಂದರೆ ಪಬ್ಲಿಕ್ ಟಾಯ್ಲೆಟ್ ಹುಡುಕಿದ್ದು. ಟಾಯ್ಲೆಟ್ ಏನೋ ಸಿಕ್ತು, ಆದರೆ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇದಕ್ಕೆ 10 ರೂಪಾಯಿ ಚಾರ್ಜ್ ಮಾಡಿದ್ರು ಒಬ್ರಿಗೆ. ಟೆಸ್ಟ್ ಮೇಲೆ ಟೆಸ್ಟು. ಈಗ ಕೊಯಂಬತ್ತೂರಲ್ಲಿ ಇದ್ದೀವಿ. ನೆಕ್ಸ್ಟು ಟ್ರಿವೆಂಡ್ರಮ್ ಪ್ಲಾನ್. ಇವಾಗ ಇಲ್ಲಿಂದ 10 ರೂಪಾಯಿ ವೇಸ್ಟ್ ಮಾಡಿಬಿಟ್ಟ. 9 ಅವರ್ಸ್ ಇವಾಗ ಇಲ್ಲಿಂದ. ಸೊ ಟ್ರೈ ಮಾಡಬೇಕು, ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ.
ಮತ್ತೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಬೈ ಬೈ. ಸೊ ಕೊಯಂಬತ್ತೂರಿಂದ ಟ್ರಿವೆಂಡ್ರಮ್ಗೆ ಟ್ರೈನ್ ಇದೆ ಅಂತ ಗೊತ್ತಾಯಿತು. ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೊರಟ್ವಿ. ಬಸ್ ವೈಬ್ ಮಾತ್ರ ಕ್ರೇಜಿ ಇತ್ತು. ಸೊ ನೋಡಿ ಇಲ್ಲಿ ಆಟೋದಲ್ಲಿ 150 ರುಪೀಸ್ ಕೇಳಿದ್ರು. ಇಲ್ಲಿ 30 ರೂಪಾಯಲ್ಲೇ ಕೆಲಸ ಆಗೋಯ್ತು ನೋಡಿ. ಫೈನಲ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇದೇ ಕೊಯಂಬತ್ತೂರು ಜಂಕ್ಷನ್. ಹೋಗಿ ಲೇಟ್ ಮಾಡಿದೆ ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ಬಸ್ಸಲ್ಲಿ 750 ರುಪೀಸ್ ಪರ್ ಹೆಡ್ ಇತ್ತು. ಇಲ್ಲಿ ನೋಡಿ 510ಗೆ ಆಗೋಯ್ತು. ಸೊ 1500 ಉಳಿಸಿದ್ವಿ ಇಲ್ಲಿ. ಟ್ರೈನ್ ಬರೋಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಆದರೆ ಬರೀ ಇಡ್ಲಿ ಸಾಂಬಾರು ಮಾತ್ರನೇ ಸಿಕ್ಕಿದ್ದು. ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಹೊರಟ್ವಿ. ಗೈಸ್ ನೋಡಿ, ತತ್ಕಾಲಲ್ಲಿ ಬುಕ್ ಮಾಡಿಸಿ ಕರ್ಕೊಂಡ್ಬರ್ತೀವಿ. ಸ್ಲೀಪರಲ್ಲಿ ಕರ್ಕೊಂಡ್ಬರ್ತೀನಿ. ಮತ್ತು ಅಣ್ಣ ಓಡಾಡಿ ಸುಸ್ತಾಗ್ಬಿಟ್ಟಿದ್ರು, ನಿದ್ದಾಗ ಜಾರ್ಬಿಟ್ರು. ಶೂ ನೋಡಿ ಎಲ್ಲಿಟ್ಟವ್ರೆ. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಾಧ್ಯ. ಬೈ 1 get 4 ಥರ ಒಬ್ರನ್ನ ಕೂರಿಸ್ಕೊಳ್ಳಿ ಅಂತ ಬಿಟ್ಟು 4 ಜನ ಹುಡುಗರನ್ನು ಒಂದೇ ಸಲ ಮತ್ತೆ ಕೂರಿಸ್ಬಿಟ್ರು. ನಮ್ಮ ಸೀಟ್ ಹೋಯ್ತು. ಟ್ರಿವೆಂಡ್ರಮ್ಗೆ ರೀಚ್ ಆದ್ವಿ. ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಈಗ ಹೋಗಿ ರೂಮ್ ತಗೊಂಡು ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಅಜ್ಜಿ ಗೊತ್ತಿರೋ ಅದು ಹೋಮ್ ಸ್ಟೇ ಇದೆ ಅಂದ, ಅಲ್ಲಿಗೆ ಹೊರಡೋಣ ಅಂತ ಹೊರಟ್ವಿ. ಹೋಮ್ ಸ್ಟೇಗೆ ರೀಚ್ ಆಗೋದ್ವಿ. 3 ಬೆಡ್ಸ್ಗೆ 1500 ಅಂದರು. 2 ಬೆಡ್ಸ್ ಕೊಡಿ ಸಾಕು, 1000 ತಗೊಳ್ಳಿ ಅಂತ ಡೀಲ್ ಮಾಡ್ಕೊಂಡ್ವಿ. ಟೆಂಪಲ್ ವಿಸಿಟಿಂಗ್ ಟೈಮ್ ಇಲ್ಲಿ ಹಾಕಿದ್ದಾರೆ ನೋಡಿ. ರೂಮಿಗೆ ರೀಚ್ ಆದ್ವಿ. ರೂಮ್ ಮಾತ್ರ ಹೊರ್ತು. ಇಲ್ಲಿ ನಾವು ಸ್ಟೇ ಆಗೋದು ಮಾತ್ರ. ಗೈಸ್ ಆಚೆ ಹೋಗ್ತಾ ಇದ್ದೀವಿ ಇವಾಗ. ಜಸ್ಟ್ ಆಯ್ತು ಅಲ್ಲುಜ್ಜಿ. ಹಾಂ. ಸೊ ಇವಾಗ ಬ್ರಷ್ ಮಾಡೋದಕ್ಕೆ ಸೇರಿದ್ವಿ. ಊಟ ಮಾಡಿಲ್ಲ, ಊಟ ಮಾಡಬೇಕು. ಬ್ರಷ್ ಮಾಡಿ ಊಟ ಮಾಡಬೇಕು ಗೈಸ್. ಕರ್ಕೊಂಡ್ಬಂದು ಎಲ್ಲೋದು ಪಕ್ಕ ಮಾಡ್ಕೊಂಡು 1000 ರೂಪೀಸ್ ಗೈಸ್. ವರ್ತು ಗೈಸ್, ವರ್ತಿಟ್ಟು 1000 ಬಾರ್. ಇದೆಲ್ಲ ಬೇಕಾಗಿರೋ ಲೊಕೇಶನ್ ಡೀಟೇಲ್ಸ್ ಲಿಂಕ್ಸ್ ಅಂತ ಹಾಕಿರ್ತೀವಿ. ನಂಬರ್ ಸಹ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಕನ್ನಡದವ್ರು ಸಿಕ್ಕಿದ್ರು. ನಾಗಾವಲ್ಲಿ ಗೈಸ್. ಮ್ಯಾಜಿಕ್ ಮಂತ್ರ ಗಾಯ್ಸ್ ತೆಗ್ದ ಗಾಯ್ಸ್. ಅಂಜೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ ಕಣ ಒಬ್ರು ಕೆಳಗೆ ಕನ್ನಡದವ್ರು ಸಿಕ್ಕಿದ್ರು. ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರು. ನಮ್ಮ ಬರ್ಡೇ ಗಾಯ್ಸ್ ಇವತ್ತು. ವಿಶ್ ಮಾಡ್ರಿ. ನಾಳೆ ಕೇಕ್ ಕಟ್ ಮಾಡಿಸ್ಬೇಕಾ? ಇಲ್ಲ ಪರವಾಗಿಲ್ಲ ಬೇಡ. ಇರ್ಲಿ ತಗೋ. ಇಲ್ಲ ಕೇಳ್ಕೊಂಡೆಲ್ಲ ಮಾಡಿಸ್ಕೊಂಡ. ಏನ್ ಇನ್ನೊಬ್ಬ ಅಲ್ಲಿ ಸ್ನಾನ ಮಾಡಕ್ ಹೋಗಿದ್ದಾನೆ ಗೈಸ್. ನೋಡಿಲ್ಲ ಗೈಸ್. ನೋಡಿ ಗೈಸ್, ಟ್ರೈನಲ್ಲಿ 3 ಬೀಸಾಕವ್ರೆ. ಇದನ್ನ ಹೊಸದು ಅವ್ರದ್ದು ಊರ್ ಬಾಗಲ್ ಮಾಡೋರು ನೋಡಿ. ಒಂದೇ ಒಂದಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಟೆಂಪಲ್ ಕಡೆ ಒಂದು ವಿಸಿಟ್ ಹಾಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಆಚೆ ಬಂದ್ವಿ. ನಮ್ಮ ಮನೆ ಯಾವುದೋ ಅರ್ಧಾರಿಲಿ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಂದ. ನೋಡಿ ಆಮೇಲೆ ಪಜಿತಿ.
ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ನೋಡಿ, ನೈಟ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಗೈಸ್ ನೈಟ್ ನೋಡಕ್ಕೆ ಬಂದಿದ್ದೀವಿ, ಆದರೆ ಇವಾಗ ಕ್ಲೋಸ್ ಆಗಿದೆ ಟೆಂಪಲ್. ಬೆಳಗ್ಗೆ ನೋಡಬೇಕು, ಬೆಳಗ್ಗೆ 3:30ಗೆ ಮತ್ತೆ ಬರ್ಬೇಕು ನಾವು. ಸೊ ಈಗ ಹೋಗಿ ಊಟ ಮಾಡಿಕೊಂಡು ರೂಮ್ಗೆ ಹೋಗ್ಬೇಕು. ಎಷ್ಟು ನೋಡ್ಕೊಂಡು ಹೋಗೋಣ ಅಂತ ಮಾತ್ರ ಬಂದ್ವಿ. ನೋಡಿ ಟೆಂಪಲ್ ಹಿಂಗಿದೆ. ಇಲ್ಲೇ ಟೈಮ್ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿತ್ತು. ಸೊ ಊಟಕ್ಕೆ ಹೋಗೋಣ ಅಂತ ಹೋಟ್ಲ್ ಹುಡುಕ್ತಾ ಹೊರಟ್ವಿ. ಲಾಟ್ರಿ ಅಂಗಡಿಗಳು ಸಿಗ್ತವೆ, ಆದರೆ ಹೋಟ್ಲುಗಳೇ ಸಿಗ್ತಾ ಇಲ್ಲ ನಮಗೆ. ಗ್ಯಾಪಲ್ಲಿ ಟೈಮಲ್ಲಿ ಕಾಸು ತೊಗೊಂಡು ಮತ್ತೆ ಗೈಸ್ ಆಗಲೇ ನಾವು ಆಟೋದಲ್ಲಿ ನೋಡಿದ್ವಲ್ಲ, ಅದೇ ಟೆಂಪಲ್ಲು. ನಾವು ಹಿಂಗೆ ರೂಮ್ ಕಡೆ ಹೋಗಿದ್ದು. ಫೈನಲಿ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಹೋಗ್ತಾ ಇದೀವಿ ಇವಾಗ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಒಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗ. ರೈಸ್ ಊಟ ಮುಗಿಸ್ಕೊಂಡು ಭರ್ಜರಿ ಊಟ. ಬಟ್ ಕೇರಳ ಏನಾದ್ರು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟಿದ್ರು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ವಿ. ನೆಕ್ಸ್ಟ್ ಯಾವ್ದು ಎಲ್ಲಿ ಹೋಗ್ತಾರೆ ನಾವು? ರೂಮ್ ಬ್ರೋ, ರೂಮ್ಗೆ ಹೋಗ್ತಾ ಇದೀವಿ ಇವಾಗ. ಗೈಸ್ ಈಗ ಮತ್ತೆ ನಡೀತಾ ಇದ್ದೀವಿ. 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸುತ್ತಾಡ್ಸ್ಕೊಂಡು ಈಗಲೇ ಟೈಮ್ ಆಗಿಬಿಟ್ಟಿದೆ. ಮಲ್ಕೊಳ್ರು ಅಂದರೆ ಏನು ಯಾಕೋ ಏನು ಮಾಡ್ಬೇಕಾ? ಏನು ಮಾಡ್ಬೇಕಲ್ಲ ಗೈಸ್, ಬರ್ಡೇ ಮಾಡ್ಬೇಕಂತ ಕೇಳ್ತಾವನ್ ಪಾಪ. ನಾನು ಕೇಳ್ಕೊಂತ ಇಲ್ಲ, ಬೇಕಾಗಿಲ್ಲ. ಕೇಳ್ತಾವನೆ ಗೈಸ್, ಆದರೆ ನಾವೇ ಇಷ್ಟೊತ್ತಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಎಲ್ಲೂ ಸಿಗ್ತಾ ಇಲ್ಲ ಕೇಕ್ ಇದ್ದು. ಆದರೆ ಈಗ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಬೇಕು. ಬಸ್ ಇಲ್ಲ ಫ್ರೆಂಡ್ಸ್, ಅಲ್ಲಿ ಝೊಮ್ಯಾಟೊ ಬ್ಲಿಂಕಿಟ್ ಏನು ಇಲ್ವೇ ಇಲ್ಲ ಇಲ್ಲಿ. ಆದರೂ ಸುಮ್ಮನೆ ನಾಳೆ ಮಾಡೋಣ ಬಿಡಿ ಗೈಸ್. ಅಪಾಲಜೀಸ್ ಫ್ರಮ್ ಮೈ ಎಂಡ್. ಅಪಾಲಜೀಸ್ ಸ್ಪೆಲ್ಲಿಂಗ್ ಹೇಳ. ನಡೆದು ಸುಸ್ತಾಗ್ಬಿಟ್ಟಿದೆ ಅಂತ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಮತ್ತೆ ರೂಮ್ ಕಡೆ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಅದೇ ನಾವಿರೋದು ಇರೋ ಹೋಟೆಲ್ ಅದೇ. ಅಷ್ಟೇ ಊಟ ಮಾಡ್ಕೊಂಬಂದ್ವಿ. ನಮ್ಮ ಮಲ್ಕೊಳ್ಳೋದು ಒಂದೇ ಬ್ಯಾಲೆನ್ಸು. ಸಿಗುವ ನಾಳೆ. ಬಾಯ್ ಬಾಯ್. ಗೈಸ್ ಇವಾಗ ರೆಡಿ ಆಗಿದ್ದೀವಿ. 3:30 ಟೈಮು. ಇವಾಗ ರೆಡಿ ಆಗಿದ್ದೀವಿ ಹೋಗೋಕ್ಕೆ. ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ರೆಡಿ ಆಗಿ. ಇಲ್ಲಿ ಹೋಟೆಲ್ಸ್ ಬೇಗ ತೆಗಿತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಲಾಟ್ರಿ ಶಾಪ್ಗಳು ಮಾತ್ರ ಬೇಗ ಓಪನ್ ಮಾಡಿಟ್ಟಿರ್ತಾರೆ. ಐ ಡೋಂಟ್ ನೋ ವೈ ಅಂತ. ಅವಾಗಿಂದ ಫಾಲೋ ಮಾಡ್ತಾನೆ ಇದೆ ನಮ್ಮನ್ನ ನಾಯಿ. ಇದು ಡಾಗ್ ಸತೀಶ್ ಅವ್ರ ಮನೆಗೆ ಬಿಟ್ಬಿಡ್ತೀನಿ ತಗೊಂಡೋಗಿ.
ಗೈಸ್, ನಾವು ಹೋಟ್ಲ ಹತ್ರ ಬಂದುಬಿಟ್ವಿ. ಆದರೂ ಆಚೆ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಸಿ ಯು ಸೂನ್, ಮತ್ತೆ ಸಿಗೋಣ. ನಾಗವಳ್ಳಿ ಅಂತ ಕರೀತಾರೆ ಇದನ್ನ. ನೋಡ್ಕೊಳ್ಳಿ. ಬಟ್ ನವಿಲೆಲ್ಲ ಇದೆ, ಏನಂತ ಗೊತ್ತಿಲ್ಲ. ನಮಗೆ ಬಂದು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದು ಆಜಿಮಲ ಟೆಂಪಲ್ ಕಡೆ. It's nearly 2 kilometers. ಬ್ರೋ, ನೆಕ್ಸ್ಟ್ ಟೈಮ್ ಅಂದರೆ ಯೂಸ್ ಆಗುತ್ತೆ ಬಿಡ ಓಡಾಡೋದೆಲ್ಲ. ಆಫ್ಟರ್ 1 ಅವರ್ ಆದಮೇಲೆ ನಮಗೆ ಬಸ್ ಸಿಕ್ತು ಆಜಿಮಲ ಟೆಂಪಲ್ ಕಡೆ. ಆಟೋದವರು 600 ರುಪೀಸ್ ಕೇಳಿದ್ರು, ಇಲ್ಲಿ 100 ಮುಗೀತು. ಇಲ್ಲಿ ಆಜಿಮಲ ಬಸ್ ಸ್ಟಾಪ್ಗೆ ಬಂದು ಹೇಳಿದ್ವಿ. ಬಸ್ ಸ್ಟಾಪಿಂದ ಬೀಚ್ಗೆ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಸೊ ಹೊರಟ್ವಿ. ಟಿಫನ್ ಮಾಡೋಣ ಅಂತ ಹೋದ್ವಿ ಬೀಚ್ ಹತ್ರನೇ. ಅದು ಫುಡ್ ಮಾತ್ರ ವರ್ಸ್ಟ್ ಆಗಿತ್ತು. ಬೆಂಗಳೂರು ರಿಟರ್ನ್ಗೆ ಈಗಲೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ವಿ. ಸೊ ನೆಕ್ಸ್ಟ್ ಬೀಚ್ ಕಡೆ ಹೊರಟ್ವಿ. ತೆಂಗಿನಕಾಯಿ ಎಷ್ಟು ಕೇಳು? ಇದು ಚೆನ್ನಾಗಿರುತ್ತೆ. ಹಾಂ, ಸ್ವೀಟ್ ಇದ್ದಾನೆ ಬರೋ 60 ರುಪೀಸ್ದ ಇದ್ದಾಡ ರೀ. ಕಾಸು ಕೊಡಿ. ಸ್ಟೋರೇಜ್ ಇಲ್ಲ ಅಂತ ಹಿಡ್ಕೊಳ್ತಾ ಇರ್ತಾನೆ. ಇದು ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಲ್ಲ ರೈಸ್, ಬ್ಲ್ಯಾಕ್ ಆಗಿಬಿಟ್ಟಿದೆ ಫುಲ್ ರೈಸ್. ಇನ್ನು ಬಿಸಿಲು ಹೆವಿ ಇದೆ, ಇರೋಕ್ಕಾಗ್ತಾ ಇಲ್ಲ. ಮೈಕ್ ತಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೀಚ್ ಹತ್ರ ಚೆನ್ನಾಯ್ತಾ? ಭಾಳ ಎಣ್ಣೆ ಕುಡಿತಾವೆ. ರಿಫ್ರೆಶಿಂಗಾ ಅನಾನಸು ಜಾಸ್ತಿ ಇದೆ. ಮಸಾಲೆ ಕೊಡಂಕ ಪಟ್ಟ ಹಾಕ್ತೀನಿ. what വലിയ നോട്ടോ ക്ലാസ് കണ്ടിരിക്കുന്നു. പിന്നീട് ദിവസം ഉച്ചയ്ക്കാണ് ഉച്ചയ്ക്ക് ശേഷം ഉച്ചയ്ക്ക് ശേഷം मना से आई बोलो भैया. Cross beach. Cross beach.
ಅಷ್ಟೇ ಆಮೇಲೆ ನಾವು ಅಷ್ಟೇ ಅಂತೀವಿ. ಆಯ್ತು ನಾವು ಬೀಚಿಗೆ ಬಂದಿದ್ದೀವಿ ಅಷ್ಟೇ ಅಷ್ಟೇ ಅಷ್ಟೇ. ಮಕ ಸ್ಕಿನ್ ಫುಲ್ಲು ಬಾಯ್ಲ್ಡ್ ಆಗಿದ್ದೀವಿ. ಮಾತ್ರ ಸ್ವ್ಯಾಗು